ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಗೇಶ್ ವ್ಲಾಗ್ಸ್. ಇವತ್ತೇನಪ್ಪ ಬ್ಲಾಗು ಅಂದ್ರೆ ನನ್ನ ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕು. ಹಾಗಾಗಿ ರೆಡಿಯಾಗಿ ಹೊರಟಿದೀವಿ. ನೋಡಿ ನನ್ನ ಮಗ ಈ ತರ ರೆಡಿ ಆಗಿದ್ದಾನೆ. ತೋರ್ಸಿವ್ನ ಫ್ರೀಯಾಗಿ ಕೈ ಬಿಡು. ಇನ್ನೊಂದು ವೀಕ್ ಇದೆ ಸ್ಕೂಲು, ಹಾಗಾಗಿ ಅಡ್ಮಿಷನ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಈಗ ಇವನು LKG UKG ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ. ಹಾಗೇನೆ ಇವ್ನು ಚೆನ್ನಾಗಿ ಓದ್ಲಿ ಅಂತ ಎಲ್ರು ವಿಶ್ ಮಾಡಿ. ನೋಡ್ಬೇಕು ಹೇಗ್ ಓದ್ತಾನೆ ಅಂತ. ನನ್ಗನ್ಸಿದ ಮಟ್ಟಿಗೆ ಚೆನ್ನಾಗಿ ಓದ್ತಾನೆ. LKG ಥರ್ಡ್ ರ್ಯಾಂಕ್ ಬಂದಿದ್ದಾನೆ, ಮತ್ತೆ UKG ರ್ಯಾಂಕ್ ಬಂದಿಲ್ಲ, ಬಟ್ 4th 5th ಆತರ ಬಂದಿದ್ದಾನೆ. ಒಂದೊಂದ್ ಮಾರ್ಕ್ಸ್ ಇಂದ ಈ ಸಲ ನೋಡ್ಬೇಕು ಯಾವ ತರ ಓದ್ತಾನೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಓದ್ಲಿ ಅಂತ ನೀವು ವಿಶ್ ಮಾಡಿ. ಇವಾಗ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಬಿಟ್ಟು ಬರ್ಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ಕಷ್ಟ ಫೀಸ್ ಕಟ್ಟೋದು ಅಂತ ನಿಮ್ಗೆ ಗೊತ್ತಿರತ್ತೆ. ನಮ್ಮನೇಲೂ ಕೂಡ ಅದೇ ಪರಿಸ್ಥಿತಿ ಇದೆ. ನಾವು ನಮ್ ಪರಿಸ್ಥಿತಿನ ಮಕ್ಳ ಮೇಲೆ ಏರ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇದ್ರು ಅಡ್ಜಸ್ಟ್ ಮಾಡಿ ಇವತ್ತು ಸ್ಕೂಲ್ಗೆ ಕರ್ಕೊಂಡೋಗಿ ಸೇರಿಸ್ತಾ ಇರೋಂಥದ್ದು. ಸ್ವಲ್ಪ ಅಮೌಂಟ್ ನ ಕಟ್ಬಿಟ್ಟು ಸೇರಿಸ್ಬಿಟ್ಟು ಬರ್ತಾ ಇರೋದು. ಫುಲ್ ಅಡ್ಮಿಷನ್ ಮಾಡೋದಕ್ಕೂ ಫುಲ್ ಅಮೌಂಟ್ ಇಲ್ಲ. ಹಾಗಾಗಿ ಟರ್ಮ್ಸ್ ಬರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ ಎಲ್ರಿಗೂ, ಪೇರೆಂಟ್ಸ್ಗೂ. ಟರ್ಮ್ಸ್ ಅಲ್ಲಿ ಕಟ್ಕೊಳ್ಳೋ ತರ ಮಾಡ್ಕೊಂಡಿದೀವಿ. ಆ ತರ ಇವತ್ತು ಹೋಗ್ಬಿಟ್ಟು ಪೇ ಮಾಡ್ಬಿಟ್ಟು ಬರ್ತಾ ಇರೋಂಥದ್ದು. ಹಾಗಾಗಿ ಇವಾಗ ರೆಡಿಯಾಗಿ ಹೊರಟಿದೀವಿ. ಈಗ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಬಿಟ್ಟು ಬರ್ಬೇಕು. ಇನ್ನು ಟಿಫನ್ ಕೂಡ ಮಾಡಿಲ್ಲ, ಆಲ್ರೆಡಿ 12 ಗಂಟೆ ಆಗಿದೆ. ಇವತ್ತು ಎದ್ದಿದ್ದು ಕೂಡ ಲೇಟು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಹಾಗೇನೆ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅನಿಸ್ತು. ನನ್ ಮಗ ಫಸ್ಟ್ ಇವಾಗ ಅಡ್ಮಿಷನ್ ಮಾಡ್ತಾ ಇದ್ವಲ್ಲ, ಇನ್ನೊಂದ್ ವೀಕ್ ಸ್ಕೂಲ್ಗೆ ಹೋಗ್ಬಿಡ್ತಾನೆ. ಇಷ್ಟೇಗೆ ಸಮ್ಮರ್ 2 months ಕಳ್ದೋಯ್ತು ಅಂತಾನೆ ಗೊತ್ತಿಲ್ಲ. 2 ತಿಂಗಳು ಎಷ್ಟು ಬೇಗ ಮುಗೀತು ಅಂತಂದ್ರೆ ಅಷ್ಟೇ ಲೇಜಿ ಆಗಿ ಕೂಡ ಸಮ್ಮರ್ ಕಳೀತು ಅಂತಾನೆ ಹೇಳ್ಬೋದು. ಈಗ ಸ್ಕೂಲ್ ಇದ್ರೆ ನಾವು ಒಂದು ಪ್ರಾಪರ್ ಟೈಮ್ಗೆ ಎದೋಳೋದು, ಮತ್ತೆ ಎಲ್ಲಾ ಕೆಲಸ ಮಾಡೋದು, ಮಗುನ್ ರೆಡಿ ಮಾಡಿ ಕಳ್ಸೋದು, ಮತ್ತೆ ಒಂದು ಹೋಮ್ ವರ್ಕ್ ಮಾಡ್ಸೋದು ಎಲ್ಲಾ ಮಾಡ್ತೀವಿ. ಅವ್ರಿಗೇನೋ ಸ್ಕೂಲ್ ಸ್ವಲ್ಪ ರಜೆ ಬಂತು ಅಂತಂದ್ರೆ ನಾವುಗಳು ಡಿಲೇ ಮಾಡ್ಬಿಡ್ತೀವಿ. ಅದು ನಮ್ಮನೇಲಿ ನಡೆದಿರೋ ಅಂತದ್ದು. ನಿಮ್ ಮನೇಲೂ ಕೂಡ ಹಾಗೆ ನೀವ್ ಮಾಡ್ತಿದೀನಿ ಅಂತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರ್ಯಾರಿಗೆ ಸಮ್ಮರ್ ಹೇಗಿತ್ತು, ಹಾಗೆ ಹೇಗ್ ಲೇಜಿ ಆಗೋಯ್ತು, ಯಾರ್ಯಾರು ಎಷ್ಟು ಎಂಜಾಯ್ ಮಾಡಿದ್ರಿ, ಹಾಗೆ ಯಾರ್ಯಾರು ಏನೇನ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವಂತೂ ಫುಲ್ ಲೇಸಿಯಾಗೆ ಕಳ್ದಿದ್ವಿ ಸಮ್ಮರ್. ಯಾಕಂದ್ರೆ ನಾವೊಂದು ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರಾಪರ್ ಆಗಿ ಹೋಗ್ತಾ ಇದ್ರೆ ನಮ್ಗೆ ಪ್ರಾಪರ್ ಆಗಿ ರೆಗ್ಯುಲರ್ ಡ್ಯೂಟಿ ಅನ್ನೋದೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಎದ್ದೋಳ್ಬೇಕು, ಟಿಫನ್ ಮಾಡ್ಬೇಕು, ಮಗುನ್ ರೆಡಿ ಮಾಡ್ಬೇಕು, ಅವ್ನ್ಗೆ ಹಾಲ್ ಕೊಡ್ಬೇಕು, ಅವ್ನ್ಗೆ ಟಿಫನ್ ಮಾಡಿ ಪ್ಯಾಕ್ ಮಾಡಿ ಲಂಚ್ ಬಾಕ್ಸ್ ಎಲ್ಲಾನು ಅವ್ನ್ಗೆ ರೆಡಿ ಮಾಡಿ ಕಳಿಸ್ಬೇಕು. ಅದಾದ್ಮೇಲೆ ನಾವು ಡ್ಯೂಟಿಗೆ ಹೋಗ್ಬೇಕು. ನಮ್ಮ ಮನೇಲಿ ಅಡ್ಗೆ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಮಾಡಿ ನಾವು ರೆಡಿಯಾಗಿ ಡ್ಯೂಟಿ ಹೋಗ್ಬೇಕು. ಈ ತರ ಪ್ರಾಪರ್ ಆಗಿ ಸೆಟ್ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಹಾಲಿಡೇಸ್ ಬಂತು ಅಂದ್ರೆ ಈ ದಸರಾ ಹಾಲಿಡೇಸ್ ಅಷ್ಟೇನೆ. ಸಮ್ಮರ್ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಲಿಡೇಸ್ ಸಿಗುತ್ತೆ ಮಕ್ಳಿಗೆ. ಆ ಟೈಮ್ ಅಲ್ಲಿ ನೋಡಿದ್ರೆ ಈ ತರ ಅಂತೂ ಲೇಸಿಯಾಗೇನೆ ಹೋಗುತ್ತೆ. ನಮ್ಮ ಮನೇಲಿ ನಾವ್ ಈಗೇನೆ ಲೇಸಿಯಾಗೇನೆ ದಿನಗಳು ಕಳ್ದೋಯ್ತು. ಅದು ಬೇಗನೆ ಮುಗ್ದೋಯ್ತು. ಇನ್ನೊಂದ್ ವೀಕ್ ಇದೆ ಸ್ಕೂಲು ಅಂತಂದ್ರೆ ನಮ್ಗೆ ಶಾಕು 2 months ಎಲ್ಲ ಹೇಗ್ ಕಳೀತು ಅಂತ ಹೇಳ್ಬಿಟ್ಟು. ಇವತ್ತು ನೋಡೋಣ, ಹೋಗಿ ಅಡ್ಮಿಷನ್ ಮಾಡ್ಬಿಟ್ಟು ಬರ್ಬೇಕು. ಇಷ್ಟೇ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೀಸ್ ಹಂಗ್ ಕಟ್ಟಿದ್ವಿ, ಅದ್ರ ಬಗ್ಗೆ ಎಲ್ಲ ಸುಳ್ಳೇಳೋ ಅವಶ್ಯಕತೆ ಇಲ್ಲ. ನನ್ಗೆ ನನ್ ನಿಜ ಇರುತ್ತೋ ನಾನು ಅದನ್ನೇ ವಿಡಿಯೋದಲ್ಲೂ ಕೂಡ ಮಾತಾಡೋದು. ಹಾಗಾಗಿ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಒಬ್ರೊಬ್ರು ಸುಳ್ಳು ಅನ್ಕೊಳ್ತಾರೆ. ನಾವು ವಿಡಿಯೋ ಮಾಡ್ಬಿಟ್ರೆ ನಮ್ಗೆ ದುಡ್ಡು ಬರ್ತಾ ಇರುತ್ತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಕೆಲವೊಬ್ರು. ಅವ್ರಿಗೆ ಅರ್ಥ ಆಗ್ಲಿ ಅನ್ಬಿಟ್ಟು ಹೇಳಿದ್ದು. ವಿಡಿಯೋ ಮಾಡ್ಬಿಟ್ರೆ ಅದು ದುಡ್ಡು ಬರೋದಿಲ್ಲ, ನಿಮ್ಗೂ ಗೊತ್ತಿರುತ್ತೆ. ಅದಕ್ಕೆ ಸಾಕಷ್ಟು ವ್ಯೂಸ್ ಹೋಗ್ಬೇಕು, ಸಾಕಷ್ಟು ಸಬ್ಸ್ಕ್ರೈಬರ್ ಆಗ್ಬೇಕು, ನಿಮ್ಗೂ ಗೊತ್ತಿರುತ್ತೆ. ಹಾಗಾಗಿ ಹೇಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ದೆ. ಅದಾದ್ಮೇಲೆ ನಾವ್ ಇವಾಗ ಸ್ಕೂಲ್ ಹತ್ರ ಹೋಗಿ ಕೆಲ್ಸ ಎಲ್ಲಾನು ಮುಗಿಸ್ಕೊಂಡ್ ಬಂದ್ವಿ. ನನ್ ಮಗ ಹೇಳ್ತಾ ಇದ್ದ ನಂದು ಫೋಟೋ ತೋರ್ಸಮ್ಮ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೆ. ಏನ್ ತೋರ್ಸ್ಬೇಕು? ಏನ್ ತೋರ್ಸ್ಬೇಕು? ನೀನ್ ಕೃಷ್ಣ ಆಗಿರೋ ತೋರ್ಸ್ಬೇಕಾ? ಫ್ರೆಂಡ್ಸ್, ಈಗ ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಬುಕ್ ಇಸ್ಕೊಂಡ್ ಬಂದಿದ್ವಿ. ಬರ್ತಾ ಹಾಗೆ ಈರುಳ್ಳಿ ತಗೊಂಡ್ ಬಂದೆ. ಈರುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತಂದಾದ್ಮೇಲೆ ಸ್ವಲ್ಪ ಟಿಫನ್ ಮಾಡಿರ್ಲಿಲ್ಲ ಅಲ್ಲ, ದೋಸೆ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಇಡ್ಲಿಗೆ ಇಟ್ಟಿದ್ದೀನಿ. ಇಡ್ಲಿ ರೆಡಿ ಆಗ್ತಾ ಇದೆ. ಅಷ್ಟೊತ್ತಿಗೆ ಬ್ಲಾಗ್ ಮಾಡ್ಬಿಡೋಣ ಇದು ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಮಾಮೂಲಿ ಏನಿಲ್ಲ ಫ್ರೆಂಡ್ಸ್, ಬುಕ್ಸ್ ಗಳು ಕೊಟ್ಟಿದ್ದಾರೆ, ಅದಕ್ಕೆ ರ್ಯಾಪರ್ ಹಾಕ್ಬೇಕು ಫಸ್ಟ್. ಈಗ
ಹಾಗಾಗಿ ಇವತ್ತೇ ಈ ಬೈಂಡಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಅವನಿಗೆ ಹಳೇದೆಲ್ಲಾನು ರಿಕವರಿ ಮಾಡೋಣ ಅಂತ. ಅಂದ್ರೆ LKG UKG ಅಲ್ಲೆಲ್ಲ ಏನ್ ಓದಿದ ಅದನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸೋಣ. ಇಷ್ಟು ದಿನ ಲೈಟ್ ಆಗಿ ಮಾಡ್ತಾ ಇದ್ದ, ಅಂದ್ರೆ ಸ್ವಲ್ಪ ಗ್ಯಾಪ್ ಆಯ್ತಲ್ವಾ, ಇನ್ನ ಟ್ರೈನ್ ಅಪ್ ಆಗ್ಲಿ ಅಂತ ಅನ್ಬಿಟ್ಟು ಅದನ್ನೆಲ್ಲ ಇವಾಗ ಕೆಲಸ ಇದೆ. ಇನ್ಮೇಲೆ ನನ್ಗೆ ಅವ್ನ್ ಹೋಮ್ ವರ್ಕ್ ಮಾಡ್ಸೋದೇ ಒಂದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಅವ್ನ್ ಕುತ್ಕೊಂಡ್ ಕಲಿತಾನೆ, ಅದೇ ಭಯದಿಂದ ಕಲಿತಾನೆ. ಇಂಟ್ರೆಸ್ಟ್ ಕೊಟ್ಟಿ ಕಲ್ತಾಗ ಚೆನ್ನಾಗ್ ಅರ್ಥ ಮಾಡ್ಕೊಂಡ್ ಕಲಿತಾನೆ. ಒಂದೊಂದ್ಸಲ ಮಕ್ಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಅವಾಗ ಈ ತರ ಭಯ ಬರ್ಸೋ ತರ ಹೇಳಿ ಮಾಡ್ಬೇಕು. ಹಾಗಾಗಿ ಇವಾಗ ರ್ಯಾಪರಿಂಗ್ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಇದಾದ್ಮೇಲೆ ಫಸ್ಟ್ ಟಿಫನ್ ಮುಗಿಸ್ಕೊಂಡು ಆಮೇಲೆ ಇದು ಬುಕ್ಕಿಗೆ ರ್ಯಾಪಿಂಗ್ ಎಲ್ಲ ಮಾಡ್ಬೇಕು, ಬೈಂಡಿಂಗ್ ಎಲ್ಲ. ಏನೇನ್ ಕೊಟ್ಟಿದ್ದಾರೆ ಅಂತ ಮಾಮೂಲಿಯಾಗಿ ಸ್ಕೂಲ್ದು ಸ್ಟಿಕ್ಕರ್ಸ್ ಬೈಂಡಿಂಗು, ಮತ್ತೆ ಸ್ಕೂಲ್ದು ಪ್ರೋಗ್ರಾಮಿಂಗ್ ಏನೇನ್ ಇರುತ್ತೆ ಅದನ್ನ ಕೊಟ್ಟಿದ್ದಾರೆ. ಎನ್ವೈರನ್ಮೆಂಟ್ ಸ್ಟಡೀಸ್ ಅಲ್ವ, ನನ್ಗೆ ಭಯ ಆಯ್ತದೆ ಇಂಗ್ಲಿಷ್ ಬುಕ್ ನೋಡಿದ್ರೆ. ನೋಡು, ಚೆನ್ನಾಗಿ ಓದ್ಬೇಕು ನೀನು. ನೋಡು ABCD ಇಲ್ಲ ಅಂದಲ್ಲ ನೀನು. ಓಹೋ ಓದೋದೈತೆ ಅವ್ನ್ಗೆ. ದ ಲಿಟಲ್ ಬರ್ಡ್ಸ್ ಮದರ್ ಇನ್ ಫಾದರ್ ಎನ್. ನೀಯಲು ಚೆನ್ನಾಗಿ ಓದ್ಬೇಕು, ನೀಯಲು ಆಗೋದಿಲ್ಲ. ABCD ಬರುತ್ತೆ ಮಾರ್ಕ್ಸ್ಗೆ. ಮ್ಯಾಥ್ಸ್ ರೈಟಿಂಗ್ ಕರ್ಟಿವ್ ಲೆಟರ್ಸ್, ರೈಟಿಂಗ್ ಕಷ್ಟ ಇವು. ನಾನು ಹೇಳ್ಕೊಡ್ತೀನಿ ಮಗನೆ ಒಂದೊಂದೇ ನೋಡೋಣ. ನಾನು ಅದೇ ಇಂಡಿಪೆಂಡೆನ್ಸ್ ಏನೇನ್ ಕೊಟ್ಟವ್ರೆ ಇವೆಲ್ಲ ಆಯ್ತಾ ಫಸ್ಟ್ ಸ್ಟ್ಯಾಂಡರ್ಡಿಗೆ, ನನ್ಗೆ ಗೊತ್ತಿಲ್ಲ. ಸ್ಟೋರೀಸು, ನಾವು ಕನ್ನಡ ಮೀಡಿಯಂ ಓದ್ಬೇಕಾದ್ರೆ ನಿಜವಾಗ್ಲೂ ಇಂಗ್ಲಿಷ್ ಒಂದೇ ಬುಕ್ ಇರ್ತಿದ್ದು. ಕನ್ನಡ ಕಾಪಿ ರೈಟಿಂಗ್ ಕೊಟ್ಟವ್ರೆ. ಕನ್ನಡ ಕಾಪಿ ರೈಟಿಂಗ್ ಇರ್ಲಿಲ್ಲ ಒಂದ್ಸಲ, ಅಂದ್ರೆ ಇದಿತ್ತು, ಈ ತರ ಪ್ರಾಕ್ಟೀಸ್ ಬುಕ್ ಇಲ್ಲ. ಅವತ್ತೊಂದು ಅವತ್ತೇ ಹೇಳ್ಕೊಡ್ಬೇಕು. ನನ್ಗೆ ಟೆನ್ಷನ್ ಆಯ್ತಾ, ಅದು ಏನ್ ಹೇಳ್ಕೊಡೋದು ಏನ್ ಬಿಡೋದು ಅಂತ ಹೇಳ್ಬಿಟ್ಟು. ಓ ಎಲ್ಲ ಲೆಸನ್ ಕ್ವಶನ್ ಅಂಡ್ ಆನ್ಸರ್ ಕಷ್ಟ. ಎಲ್ಲೋ ಕಷ್ಟ ತುಂಬಾ ಐತೆ, ಓದ್ಬೇಕು. ಹಿಂದಿ ನಮ್ಗೆ ಯಾವ್ದು ಕಷ್ಟ? ಹಿಂದಿ, ಮ್ಯಾಥ್ಸ್ ಮತ್ತೆ ಇಂಗ್ಲಿಷು ಅವ್ರು ನಮ್ಗೆ ಕಷ್ಟ ಇತ್ತು. ಇವನು ಈಸಿಯಾಗಿ ಬರೀತಾನ ಅದನ್ನ. ಹಿಂದಿ ಮ್ಯಾಥ್ಸ್ ಈಸಿ. ಈ ಸಲ ಸೈನ್ಸ್ ಇಲ್ಲ ಅನ್ಸುತ್ತೆ ಇವ್ರಿಗೆ. ಇದ್ಯಾವ್ದಿದು? ಹಿಂದಿ. ಕಂಪ್ಯೂಟರ್ ಐತೆ ಗಲ್ಲ ಈ ವಯಸ್ಸಿಗೆ. ಇಲ್ಲಿ ಅರ್ಥ ರೈಟಿಂಗ್ ಎಲ್ಲ ಇರುತ್ತೆ. ರೈಟಿಂಗ್ ಇದು ರೈಟಿಂಗು ಎಲ್ಲ ಇರುತ್ತೆ. ಕಂಪ್ಯೂಟರ್ ಐತೆ ಈ ಸಲ. ಭಾಷವರ್ಣ ಹಿಂದಿ. ಓ ನೀನು ಕಲ್ತಿಲ್ಲ ಅಂದ್ರೆ ಫೇಲ್ ಆಗೋಯ್ತೀಯ ಈ ಸಲ. ಮತ್ತೆ ಹಾಗೇನೆ 2 ರ್ಯಾಪರಿಂಗ್ ಕೊಟ್ಟಿದ್ದಾರೆ. ಇದು ಹೋದ ವರ್ಷ ಕೊಟ್ಟಿರೋದು ಮಿಕ್ಕಿದೆ. ಅದನ್ನ ಕಂಪ್ಲೀಟ್ ಆದ್ಮೇಲೆ ಇದನ್ನ ಯೂಸ್ ಮಾಡ್ಬೇಕು. ಒಳಗಡೆ ಯಾವ ತರ ಇದೆ ಸೇಮ್ ಹೋದ ವರ್ಷ ಕೊಟ್ಟಿದ್ದು ಇದೇನೆ. ಬುಕ್ಸ್ ಕೊಟ್ಟಿದ್ದಾರೆ ಕಾಣಪ್ಪ. ಓ ಏನ್ ಓದೋದು. ನಾವು ಡಿಗ್ರಿ ಓದ್ಬೇಕಾದ್ರೆ ಇಷ್ಟು ಬುಕ್ ಇಟ್ಟಿರ್ಲಿಲ್ವ. ಮಾಮೂಲಿ ಇದೆಲ್ಲ ಬೈಂಡಿಂಗ್ಸ್ ಇಂಗ್ಲಿಷ್ ಈ ತರ ಕೊಟ್ಟವ್ರ ನೋಡಿ. ಈ ಸಲ ಈ ತರ ಮಾಡವ್ರ. ಫಸ್ಟ್ ಈ ತರ ಇರ್ಲಿಲ್ಲ. ಚೆಕ್ಸ್ ಬುಕ್ ಮಾಮೂಲಿ ಎಲ್ಲ 2 ಬುಕ್ಸ್. ಸಲ ಪ್ರಾಕ್ಟೀಸ್. ನಿಮ್ಗೆ ಮೇನು ಚೆನ್ನಾಗಿ ಬರ್ಸೋದ್ ಕಲಿಸ್ಬೇಕು ಈ ಸಲ. ಇಷ್ಟೇ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಬೈಂಡಿಂಗ್ ಮಾಡಬೇಕು. ಅಂದ್ರೆ ಇದಿದೆಯಲ್ಲ ಈ ಕವರ್ನೆಲ್ಲೂ ಈ ತರ ಎಕ್ಸರ್ಸೈಸ್ಗೆಲ್ಲ ಬೈಂಡಿಂಗ್ ಕೆಲಸ ಇವತ್ತು ಮುಗಿಸ್ಕೊಂಡು ಅವ್ನು ಹಳೇದೆಲ್ಲ ಮರ್ತಿರ್ತಾನೆ. ಅದನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕು.
ನೋಡೋಣ ಬೈಂಡಿಂಗ್ ಮಾಡ್ಬೇಕಾದ್ರೆ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಇಡ್ಲಿ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಆಗ್ಲೇ ಹೇಳ್ದಾಗೆ ಇಡ್ಲಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಚಿಕನ್ ಸಾಂಬಾರ್ನು ಕೂಡ ಮಾಡ್ಕೊಂಡಿದ್ದೀನಿ. ಇದು ವಿಡಿಯೋನು ನಾನು ಶೇರ್ ಮಾಡ್ಕೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾವು ಮಾಮೂಲಿಯಾಗಿ ಮನೇಲಿ ಹೇಗ್ ಮಾಡ್ತೀವಿ ಹಾಗೇನೆ ಮಾಡಿರೋ ಅಂತದ್ದು. ಯಾವಾಗ್ಲೂ ಒಂದೇ ತರ ತೋರ್ಸೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದಾಗ ತೋರಿಸ್ತೀನಿ, ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಿಕ್ ಹೋಗ್ಲಿಲ್ಲ. ತಿಂಡಿ ಎಲ್ಲ ಮುಗಿಸಿದ್ದಾಯ್ತು. ಈಗ ಫಸ್ಟ್ ಇದು ಬುಕ್ಗೆ ಬೈಂಡಿಂಗ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡಿದೀನಿ. ನೋಡ್ತಾ ಇರ್ಬೋದು ನೀವು, ಇದು ಎರಡು ಹಳೇದು, ಇದೆರಡು ಹೋದ ವರ್ಷ ಕೊಟ್ಟಿರೋದು ಇನ್ನೂ ಸ್ವಲ್ಪ ಇದೆ, ಮತ್ತೆ ಇದು ಇವಾಗ ಕೊಟ್ಟಿರೋದು. ಇದೇನು ಯೂಸ್ ಆಗಲ್ಲ ಅನ್ಸುತ್ತೆ ನನ್ಗೆ, ಇವಾಗ ಇದೇ ಸಾಕಾಗ್ಬೋದು. ಅದಕ್ಕೆ ಇದನ್ನ ನಾನು ಎತ್ತಿಡ್ತಾ ಇದ್ದೀನಿ. ಈಗ ಹಳೇದನ್ನ ಫಸ್ಟ್ ಫಿನಿಶ್ ಮಾಡೋಣ. ಒಟ್ನಲ್ಲಿ ಬೈಂಡಿಂಗ್ ಕೆಲ್ಸನೇ ಸ್ವಲ್ಪ ಲೇಟ್ ಆಗೋದು, ಯಾಕಂದ್ರೆ ಒಂದೊಂದ್ ಬುಕ್ ಒಂದೊಂದ್ ತರ ಇರುತ್ತೆ. ಇದೆಲ್ರಿಗೂ ಗೊತ್ತಿರುತ್ತೆ, ಹಾಗೆ ಇದು ಡೈಲಿ ಬ್ಲಾಗ್ ಆಗಿರೋದ್ರಿಂದ ಸುಮ್ನೆ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ಕೊಂಡಿರೋ ಅಂತದ್ದು. ತೋರ್ಸಿದ್ದೀನಿ. ಅದೇನೋ ಗೊತ್ತಿಲ್ಲ, ನನ್ ಮಗನ್ಗೆ ವಿಡಿಯೋದಲ್ಲಿ ಮಾತಾಡ್ಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಲ್ದೇನೆ ನನ್ಗೆ ವಿಡಿಯೋಸ್ ಮಾಡೋದಕ್ಕೆ ಅವನೇ ತುಂಬಾ ಐಡಿಯಾಸ್ ಗಳನ್ನ ಕೊಡ್ತಾನೆ. ಅದನ್ನ ನೋಡಿ ನನಗೆ ಖುಷಿ ಆಗುತ್ತೆ. ಈ ಏಜ್ಗೆ ಇವ್ನಿಗೆ ಇಷ್ಟು ಇಂಟ್ರೆಸ್ಟ್ ಇದೆಯಲ್ಲ ಯೂಟ್ಯೂಬ್ ಬಗ್ಗೆ ಅಂತ ಅನ್ಸುತ್ತೆ. ಹಾಗಾಗಿ ಅವನೇ ಮಾತಾಡ್ತಿದ್ದ, ನಾನು ಹಾಗೆ ತಮಾಷೆಯಾಗಿ ಇದ್ ಮಾಡ್ತಾ ಇದ್ದೆ. ಅವ್ನು ಹೇಳಿದ್ ಮಾತು ಖುಷಿ ಆಯ್ತು ನನ್ಗೆ. ಒಂದೊಂದ್ಸಲ ಐಡಿಯಾಸ್ ಕೊಡ್ತಾನೆ, ಅಮ್ಮ ಈಗ ಮಾಡಮ್ಮ, ಅಮ್ಮ ಈಗ ಮಾಡಮ್ಮ, ವ್ಯೂಸ್ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಒಂದೊಂದ್ಸಲ ಚೆನ್ನಾಗಿ ಐಡಿಯಾಸ್ ಹೇಳ್ತಾ ಇರ್ತಾನೆ. ಈ ಚಿಕ್ಕ ವಯಸ್ಸಿಗೆನೆ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಅನ್ನಿಸ್ತು ನನಗೆ, ಅವಾಗ ಖುಷಿ ಆಗುತ್ತೆ. ಹಾಗೇನೆ ಮಾತಾಡ್ಕೊಂಡು ಬೈಂಡಿಂಗ್ ಎಲ್ಲ ಮಾಡ್ತಾ ಇದ್ವಿ. ಬರೀ ಬೈಂಡಿಂಗ್ ಮಾಡ್ತಾ ಇದ್ರೆ ಬೋರ್ ಆಗ್ಬಿಡುತ್ತೆ. ಒಂದೊಂದ್ಸಲ ಸಾಂಗ್ ಹಾಕೊಂಡೆಲ್ಲ ಮಾಡಿರೋದು ಕೂಡ ಉಂಟು. ಅಂದ್ರೆ ನನ್ ಮಗ UKG LKG ಅಲ್ಲಿ ಇರ್ಬೇಕಾದ್ರೆ ಹಾಗಾಗಿ ಬೈಂಡಿಂಗ್ ಹಾಕೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಒಂದೊಂದ್ಸಲ ಬೇಜಾರು ಕೂಡ ಆಗ್ಬಿಡುತ್ತೆ, ಒಂದೇ ಜಾಗದಲ್ಲಿ ಕುತ್ಕೊಂಡು ಹಾಕಿ ತುಂಬಾ ಬೇಜಾರಾಗ್ಬಿಡುತ್ತೆ. ಒಂದೊಂದ್ಸಲ ಖುಷಿ ಆಗುತ್ತೆ. ಇವ್ನಂಗೆ ಇದ್ದೆ ಅವಾಗ, ನಂಗೆ ಈ ತರ ಬುಕ್ಗೆಲ್ಲ ಬೈಂಡಿಂಗ್ ಹಾಕೊಟ್ಟಿತ್ತು. ಅವಾಗ ಚೆನ್ನಾಗಿತ್ತು ನಮ್ಮಪ್ಪ. ಅಂದ್ರೆ ಅವಾಗ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡೋದು ಆತರ ಎಲ್ಲ ಮಾಡ್ತಿತ್ತಲ್ಲ. ಅವಾಗ ನಮ್ಗೆ ಚಿಕ್ಕವ್ರು ನಾವು, ಅವಾಗ ನಮ್ಮ ಅಪ್ಪನೆಲ್ಲ ಈ ತರ ಎಲ್ಲ ನಮ್ಗೆ ಬೈಂಡಿಂಗ್ ಹಾಕೊಡೋದು ಎಲ್ಲ ಎಷ್ಟ್ ಚೆನ್ನಾಗ್ ಮಾಡೋದು ಗೊತ್ತಾ. ಅವಾಗ ನಾವ್ ಊರಲ್ಲಿ ಇದ್ವಿ, ನಮ್ಮ ಅಪ್ಪ ಅವ್ರು ಬೆಂಗ್ಳೂರಲ್ಲಿ ಇದ್ರು. ಮತ್ತೆ ಏನಾದ್ರು ಬೆಂಗ್ಳೂರಿಂದ ತಂದ್ಕೊಡೋದು, ಅವ್ರ ಕೆಲ್ಸಕ್ಕೋಸ್ಕರ ಇಲ್ಲಿ ಬಂದಿದ್ರು. ನಾವ್ ಅವಾಗ ಊರಲ್ಲಿ ಮಕ್ಳು ನಿಮ್ಮ ಹೆಂಗೆ ಅಜ್ಜಿ ಹತ್ರ ಬಿಟ್ಟಿದ್ರು ಹಂಗೆ ನಮ್ನು ಬಿಟ್ಟಿದ್ರು ಅಲ್ಲಿ. ಅವಾಗ ಆತರ ಬಂದ್ರೆ ಹೊಸ ತರದು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಆಮೇಲೆ ಈ ತರ ಬೈಂಡಿಂಗ್ ಸ್ಟಿಕ್ಕರ್ಸ್ ಎಲ್ಲಾನು ಚೆನ್ನಾಗ್ ತಂದ್ಕೊ. ಖುಷಿ ಆಗದ್ ನಮ್ಗೆ ಚಿಕ್ಕದ್ರಲ್ಲಿ. ಆಮೇಲೆ ಓದೋ ಇಂಟ್ರೆಸ್ಟೇ ಕಡಿಮೆ ಆಗೋಯ್ತು, ಓದ್ಬೇಕಿತ್ತು. ಅವಾಗೆಲ್ಲ ನಮ್ಗೆ ಈ ತರ ಬೈಂಡಿಂಗ್ ಹಾಕ್ಬಿಟ್ಟು ಹೊಸ ಬುಕ್ಗಳು ಬಂದ್ರೆ ತುಂಬಾ ಖುಷಿ ಆಗೋದು. ಆಮೇಲೆ ಹೋಯ್ತಾ ಬೇಜಾರೇ ಆಗೋಗೋದು. ಈ ಸಲ ಯಾವ ಬುಕ್ ಹರಿಬಾರ್ದು. LKG ಚೆನ್ನಾಗಿ ಬುಕ್ ಇಟ್ಕೊಂಡಿದ್ದ, UKG ಬರೋಷ್ಟೊತ್ತಿಗೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ದಾವ. UKG ಬುಕ್ಗಳನ್ನ ಮುಗಿಯೋಷ್ಟೊತ್ತಿಗೆ LKG ಬುಕ್ಗಳು. ಸೋಮವಾರ ಸ್ಕೂಲ್ಗೆ ಹೋಯ್ತೆಲ್ಲ, ಗೀಸ್ಕೊ ಡೈರಿ ಮೇಡಮ್, ಅಮ್ಮ ಹೇಳಿದ್ರು ಕೊಟ್ಟಿಲ್ಲ, ಕೊಡಕ್ ಹೇಳಿ ಅಂತ. ನಾನ್ ಕಾಲ್ ಮಾಡಿ ಕೇಳ್ತೀನಿ ಇಲ್ಲ ಸೋಮವಾರ. ಫ್ರೆಂಡ್ಸ್, ನಾಳೆ ತರುಣ ಕಳಿಸ್ತೀನಿ ಬಿಡು. ಸಿಂಚಿಗೆ ಹೇಳ್ತೀನಿ, ಸಿಂಚಿ ಇಸ್ಕೊಂಬತ್ತಾಳ, ನಾಳೆ ಹೋಯ್ತಾಳ. ನಾನು ಹೇಳ್ತೀನಿ ನಾಳೆ ಸಿಂಚಿಗೆ. ಫ್ರೆಂಡ್ಸ್, ಈಗ ಬೈಂಡಿಂಗ್ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ನೀವು, ಬೈಂಡಿಂಗ್ ಹಾಕಿ ಸ್ಟಿಕ್ಕರ್ ಹಾಕಿ ಮತ್ತೆ ಎಲ್ಲಾನು ಬರ್ದಿ ಎತ್ತಿಟ್ಟಿದೀನಿ. ಎಲ್ಲಾ ಕೆಲಸ ಮುಗಿಸೋಷ್ಟೊತ್ತಿಗೆ ಒಂದು 3 hours ಆಯ್ತು. 2.5 hours 3 hours ಆಯ್ತು. ಈಗ ಎಲ್ಲಾನು ಎತ್ತಿಟ್ಕೊಳ್ಳೋಣ.
ಮೋಸ್ಟ್ಲಿ ಡೈರಿ ಇನ್ನೂ ಪ್ರಿಂಟ್ ಆಗಿಲ್ಲ ಅನ್ಸುತ್ತೆ, ಇಲ್ಲಾಂದ್ರೆ ಇದ್ರ ಜೊತೆಗೆ ಕೊಟ್ಟಿರ್ತಾ ಇದ್ರು. ನಾನು ಕೇಳೋದು ಕೂಡ ಮರ್ತ್ಕೊಂಡ್ಬಿಟ್ಟೆ, ನಾಳೆ ಕ್ಲಾಸಲ್ಲಿ ಇಸ್ಕೊಂಬ ಅಂತ ಹೇಳ್ತೀನಿ. ಡೈರಿನೇ ನೆನ್ಪು ಬಂದಿಲ್ಲ. ಇಲ್ಲ, ಇದ್ರ ಜೊತೆಗೆ ಕೊಡ್ತಾರೆ, ನಾನು ಡೈರಿ ಮರ್ತೋಗಿದ್ದೀನಿ. ಎಲ್ಲ ಮುಗೀತಿದ್ದು. ಇದನ್ನ ನಾನು ಇಲ್ಲೇ ಜೋಡಿಸ್ಕೊಳ್ಳೋಣ ಕೈ ಸಿಗೋ ರೀತಿ ಅಂತ ಅನ್ಕೊಂಡಿದೀನಿ. ಇಷ್ಟ ದಿನ ಕಬೋರ್ಡ್ ಒಳಗಡೆ ಇಟ್ಕೊಳ್ತಾ ಇದ್ದೆ. ಈಗ ಇಲ್ಲೇನೆ ಅವು ಪ್ಲೇಸ್ ಸ್ವಲ್ಪ ಖಾಲಿ ಮಾಡ್ಬಿಟ್ಟು ಇಲ್ಲೇನೆ ಜೋಡಿಸ್ಕೊಳ್ಳೋಣ ಅಂತ, ಇನ್ಮೇಲೆ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಇಲ್ಲಿ ಬುಕ್ ನ ಸೆಟ್ ಮಾಡ್ತೀನಿ, ಅದು ನಿಮ್ಗೆ ತೋರಿಸ್ತೀನಿ ನಾನು ಯಾವ ತರ ಸೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಇವಾಗ ಜೋಡಿಸ್ಕೊಂಡಿದೀನಿ. ಮತ್ತೆ ಹಳೆ ಬುಕ್ಸ್ನು ಸ್ವಲ್ಪ ಯಾವ್ದ್ರಲ್ಲಿ ಪೇಜಸ್ ಇದೆ ಪೇಜಸ್ ಇಲ್ಲ ಅಂತೆಲ್ಲ ನೋಡ್ಕೊಂಡು ಅದನ್ನು ಕೂಡ ಸೆಟ್ ಮಾಡ್ಕೊಬೇಕು. ಈಗ ನೋಡೋಣ. ಈ ಬೈಂಡಿಂಗ್ ಕೆಲಸ ಎಲ್ಲ ಮುಗ್ಸೋಷ್ಟೊತ್ತಿಗೆ ಸಾಕಾಗ್ಬಿಡ್ತು, ಸೊಂಟ ಎಲ್ಲ ನೋವು ಬರ್ತಾ ಇತ್ತು ಒಂದೇ ಜಾಗ ಕೂತಿರ್ತಿದ್ವಲ್ಲ. ಹಾಗಾಗಿ ಇಲ್ಲಿ ನಾನು ಮುಂಚೆ ನೋಡ್ತಾ ಇರ್ಬೋದು ನೀವು, ಒಂದು ನಾಯಿ ಬೊಂಬೆ ಹಾಗೆ ಶುಂಠಿನ ಇಟ್ಟಿದ್ದೀನಿ. ಈಗ ಅದನ್ನ ಜರಗಿಸ್ಬಿಟ್ಟು ಇಲ್ಲೇ ಇಡೋಣ, ಯಾಕಂದ್ರೆ ಕೈಗೆ ಸಿಗ್ತಾ ಇರುತ್ತೆ. ಮತ್ತೆ ಅವನು ಅವಾಗವಾಗ ಬುಕ್ಸ್ ನೋಡ್ತಾ ಇದ್ರೆ ಅವನಿಗೂ ಬರಿಬೇಕು ಅಂತ ಅನ್ಸುತ್ತೆ ಅಥವಾ ಓದ್ಬೇಕು ಅಂತ ಅನ್ಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಡ್ತಾ ಇದ್ದೀನಿ. ಮುಂಚೆ ಆದ್ರೆ ನಾನೇ ಹೇಳ್ಕೊಡ್ತಾ ಇದ್ದೆ, ಎಲ್ಲ ಕಲಿಸ್ತಾ ಇದ್ದೆ. ಈಗ ದೊಡ್ಡವನಾಗಿದ್ದಾನಲ್ಲ, ಅವನು ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿ ಬುಕ್ ನೋಡಿದ್ರೆ, ಓದ್ಲಿಕ್ಕೆ ಬರೀಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಕೈಗೆ ಸಿಗೋ ರೀತಿ ಹಾಗೆ ಅವ್ನ್ ಕಾಣಿಸೋ ರೀತಿನೇ ನಾನು ಈ ತರ ಬುಕ್ಸ್ ಗಳನ್ನ ಜೋಡಿಸಿಟ್ಕೊಂಡಿದೀನಿ. ನೋಡಿ ಅಷ್ಟೊತ್ತಿಗೆ ನನ್ ಮಗ ಈ ತರ ತುಂಟಾಟ ಮಾಡ್ತಾನೆ ಇರ್ತಾನೆ. ಕಿವಿಗ್ ಬೇರೆ ಪೌಡರ್ ಎಲ್ಲ ನಿಟ್ಕೊಂಡ್ ಬಂದಿದ್ದ, ನೋಡಿ ನಕ್ಕು ನಕ್ಕು ಸಾಕಾಗ್ಬಿಡ್ತು. ಹಾಗೇನೆ ಫೋಟೋ ನೋಡ್ತಾ ಇರ್ಬೋದು ನೀವು. ನನ್ ಮಗ ಇದು ಹುಡ್ಗಿ ಇಲ್ವಲ್ಲ, ನಮ್ಗೆ ಹುಡ್ಗಿ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಫೋಟೋ ಶೂಟ್ ಮಾಡ್ಸಿರ ಅಂತದ್ದು. ಸೇಮ್ ಹುಡುಗಿ ತರನೇ ಇದ್ದಾನೆ. ನೈಟ್ ಡಿನ್ನರಿಗೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ, ಚಿಕನ್ ಗ್ರೇವಿ ಅಂತ ಅನ್ಕೊಂಡಿದೀನಿ. ಜೊತೆಗೆ ರೈಸ್ ಮುದ್ದೆನೂ ಮಾಡ್ಕೊಳ್ಳೋಣ ಅಂತ, ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಇವತ್ತೆಲ್ಲ ಏನೇನ್ ಮಾಡಿದೆ ಅದೆಲ್ಲ ಫುಲ್ ಬ್ಲಾಗ್ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವಾಗ ಚಿಕನ್ಗೆ ಏನೇನ್ ಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಬ್ಯಾಚುಲರ್ಸ್ ಇರ್ತಾರಲ್ವಾ, ಅವರು ಕೂಡ ಮಾಡ್ಕೊಬಹುದು. ಅಥವಾ ನಮ್ಗೆಲ್ಲಾದ್ರೂ ಹೊರ್ಗಡೆ ಹೋಗ್ತಾ ಇದೀವಿ ಅಥವಾ ಇವತ್ತು ಅಡಿಗೆ ಮಾಡೋದಿಕ್ ಆಗಲ್ಲ ಅಂತಂದ್ರೆ ಫಟಾಫಟ್ ಅಂತ ಈ ಚಿಕನ್ ರೆಸಿಪಿನ ಮಾಡ್ಕೊಬಹುದು. ತುಂಬಾ ಯಮ್ಮಿಯಾಗಿ ಬರುತ್ತೆ. ನೀವು ಖಂಡಿತ ಇದನ್ನ ಟ್ರೈ ಮಾಡ್ಲೇಬೇಕು, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನು ಅದಕ್ಕೆ ಇವಾಗ ನಮ್ಮನೇಲೂ ಕೂಡ ಒಂದ್ಸಲ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈರುಳ್ಳಿ ಏನೇನ್ ಬೇಕು ಅದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಕುಕಿಂಗ್ ಮಾಡೋದಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇನ್ ಮಾಡ್ಲಿಕ್ಕೆ ಬೇಕು ಈ ಚಿಕನ್ ರೆಸಿಪಿಗೆ ಐಟಮ್ಸ್ನೆಲ್ಲಾನು ಕ್ಲೀನ್ ಮಾಡಿ ಕಟ್ ಮಾಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಈ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಒಂದೇ ತರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ತರ ಚಿಕನ್ ಅಲ್ಲೇ ತುಂಬಾ ರೆಸಿಪೀಸ್ ನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಅಷ್ಟು ರುಚಿಯಾಗಿ ಬರುತ್ತೆ. ನಾವ್ ಯಾವಾಗ್ಲೂ ಒಂದೇ ತರ ತಿಂದು ತಿಂದು ಬೇಜಾರಾಗಿರುತ್ತೆ, ಅಂದ್ರೆ ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ ಇದನ್ನೇ ತಿಂದು ತಿಂದು ಬೇಜಾರಾಗಿರೋ ಟೈಮಲ್ಲಿ ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ರುಚಿನೂ ಸಿಕ್ದಂಗ ಆಗುತ್ತೆ. ಅದರಲ್ಲೂ ಈ ಚಳಿ ಟೈಮಲ್ಲಿ ಮಾಡ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗುತ್ತೆ. ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನಾನು ಚಿಕನ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಬೆಳಿಗ್ಗೆ, ಅದಕ್ಕೆನೆ ಮುದ್ದೆನು ಮತ್ತೆ ಸ್ವಲ್ಪ ಅನ್ನನೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದ್ ಸೈಡ್ ಅಲ್ಲಿ ರೈಸ್ ಇಟ್ಕೊಂಡಿದ್ದೀನಿ. ಈ ಚಿಕನ್ ರೆಸಿಪಿ ಆಗೋಷ್ಟೊತ್ತಿಗೆ ಅದು ಕೂಡ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಇದನ್ನ ಒಂದು ಮಡಕೆಯಲ್ಲಿ ಮಾಡೋಣ ಅನ್ಕೊಂಡಿದೀನಿ. ಮಡಕೆಯಲ್ಲಿ ಮಾಡಿದ್ರಂತೂ ಎಕ್ಸ್ಟ್ರಾ ಫ್ಲೇವರ್, ಅದನ್ನ ಹೇಳೋದೇ ಬೇಡ, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಾಗಿ ಗ್ಯಾಸ್ ಮೇಲೆ ನಾನು ಇಲ್ಲಿ ಒಂದು ಮಡಕೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟು ರೆಸಿಪಿ ಮಾಡೋದಕ್ಕೆ ಬೇಕಾಗಿರುವಂತ ಐಟಮ್ಸ್ ಗಳಿದು. ಈಗ ಇದಕ್ಕೇನೆ 2 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 1 ಪಲಾವ್ ಎಲೆನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಸೀಸಕ್ ಹೋಗ್ಬಾರ್ದು ಇದು. ನಾವ್ ಯಾವ್ದೇ ರೀತಿ ಗರಂ ಮಸಾಲ ಹಾಕಲ್ವಲ್ಲ, ಟೇಸ್ಟ್ ಬೇರೆ ರೀತಿ ಬರುತ್ತೆ. ಹಾಗಾಗಿ ಇದಕ್ಕೇನೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, 2 ಕೆಂಪು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಹುರ್ಕೊಂಡು 1 ಕಪ್ ಆಗೋಷ್ಟು ಪುದೀನ, 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದಿದ್ದು ಆದ್ಮೇಲೆ ಇದಕ್ಕೆ ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ಅಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅಂದ್ರೆ ಮೀಡಿಯಂ ಸೈಜ್ ಬಂದು ಒಂದು 5 ರಿಂದ 6 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈ ರೆಸಿಪಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ, ನಾನು ಆಗ್ಲೇ ಹೇಳ್ದೆ ಈ ರೆಸಿಪಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತೇಳಿ. ಹಾಗಾಗಿ ನಾನು ಜಾಸ್ತಿನ ಸೇರಿಸ್ಕೊಂಡಿದ್ದೀನಿ.
ಈಗ ಇದಕ್ಕೇನೆ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಹೋಗ್ಲಿ ಅಂತ ಹೇಳ್ಬಿಟ್ಟು. ಇದಕ್ಕೇನೆ 1/4 ಚಮಚದಷ್ಟು ಅರಿಶಿನ, ಒಂದು 3/4 ಕಪ್ ಆಗೋಷ್ಟು ಟೊಮೆಟೊನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ದೊಡ್ಡ ಮೀಡಿಯಂ ಸೈಜ್ ಅಂತಾನೆ ಹೇಳ್ಬೋದು, ಅಷ್ಟು ಇದೆ ಇದು ಟೊಮೆಟೊ. ಅದು 3/4 ಕಪ್ ಅಷ್ಟು ಬಂದಿದೆ. ಅದನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಂಡಿದ್ದು ಆದ್ಮೇಲೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆಗ ನೀರೆಲ್ಲ ಡ್ರೈ ಆದಮೇಲೆ ನಾವು ಚಿಕನ್ನ ಸೇರಿಸ್ಕೊಂಡು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಅದಕ್ಕೆ ನೀರೆಲ್ಲನೂ ಸೋಸಿ ಇಟ್ಕೊಳ್ಳಿ. ಈಗ ಇದಕ್ಕೇನೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಆ ಚಿಕನಲ್ಲಿರೋ ನೀರೆಲ್ಲನೂ ಡ್ರೈ ಆಗಬೇಕು. ಅದು ಒಂದ್ ಕಡೆ ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಈ ಕಡೆ ಮುದ್ದೆಗೆ ಇಟ್ಟಿದ್ನಲ್ವಾ, ಮುದ್ದೆನೂ ಕೂಡ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಮುದ್ದೆ ಎಷ್ಟು ಬಿಸಿ ಇದೆ ಅಂತ ಹೇಳ್ಬಿಟ್ಟು ಹೊಗೆ ಹೋಗ್ತಾ ಇತ್ತು. ಈ ತರ ಇರುವಾಗ್ಲೇನೆ ನಾವು ಮುದ್ದೆ ಕಟ್ಕೊಂಡ್ರೆ ಮುದ್ದೆ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ಚಿಕನ್ ಸಾರು ಇದ್ದಾಗ ಮುದ್ದೆ ಇಲ್ಲ ಅಂತಂದ್ರೆ ನಮ್ಮ ಮನೇಲಿ ನಿಜವಾಗ್ಲೂ ಊಟನೇ ಯಾರು ಮಾಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೇದು. ಈ ತರ ಮಾಡ್ಕೊಂಡಿದ್ದೀನಿ ನಾನು. ಒಬ್ರೊಬ್ರಿಗೆ ಮುದ್ದೆ ಮಾಡೋದಿಕ್ ಸರಿಯಾಗಿ ಬರೋದಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇನ್ ಕೆಲವ್ರಿಗೆ ಬರುತ್ತೆ, ನನಗೂ ಮದುವೆ ಆಗಿ ಹೊಸದ್ರಲ್ಲಿ ಬರ್ತಾ ಇರ್ಲಿಲ್ಲ. ಅಂದ್ರೆ ಅಮ್ಮನ ಮನೆಯಲ್ಲಿ ಅಂದ್ರೆ ಏನ್ ಹೇಳಿದ್ರು ಅಮ್ಮ ಸ್ವಲ್ಪ ನೆಗ್ಲೆಕ್ಟ್ ತರ, ಬಿಡು ಮಗಳಲ್ವಾ ಕಲ್ತ್ಕೊಂತಾಳೆ ಅಂತ ಬಿಡ್ತಾರೆ. ಆದ್ರೆ ಅತ್ತೆ ಮನೇಲಿ ಇದನ್ನೆಲ್ಲ ನಾವು ಮಾಡ್ಲೇಬೇಕು. ಏನು ಓದಿದ್ರು ಎಷ್ಟೇ ನಾವು ಎಂತ ಹೈ ಕ್ವಾಲಿಟಿ ಕೆಲ್ಸದಲ್ಲಿದ್ರು ಇದನ್ನೆಲ್ಲ ನಾವು ಮಾಡ್ಲೇಬೇಕಾಗುತ್ತೆ. ನನ್ಗೆ ಮುದ್ದೆ ಮಾಡೋದು ಆಕ್ಚುಲ್ ಆಗಿ ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು. ನಮ್ಮ ಅಮ್ಮವ್ರ ಮನೇಲಿ ಸ್ವಲ್ಪ ನಾನು ಕಲ್ತಿರ್ಲಿಲ್ಲ, ಯಾಕಂದ್ರೆ ಮಗಳು ಅನ್ನೋ ಪ್ರೀತಿ, ನನಗೂ ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅಮ್ಮ ಬಿಡು ಅಂತ ಬಿಟ್ಬಿಡ್ತಾ ಇದ್ರು. ಆದ್ರೆ ಅತ್ತೆ ಮನೇಲಿ ಮಾಡ್ಲೇಬೇಕಲ್ವಾ ಒಂದಲ್ಲ ಒಂದಿನ. ಹಾಗೆ ನಮ್ಮ ಅತ್ತೆನೂ ಕೂಡ ನಿಧಾನಾಗೆ ಹೇಳ್ಕೊಟ್ರು. ನನಗೆ ಮುದ್ದೆ ಮಾಡೋದು ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು. ಫಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಿರ್ಲಿಲ್ಲ, ಈಗೀಗ ತುಂಬಾ ಚೆನ್ನಾಗಿ ನಾನು ಮುದ್ದೆ ಮಾಡೋದನ್ನ ಕಲ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಮುದ್ದೆ ಮಾಡಿದಾದ್ಮೇಲೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ಬೇಕು. ಇದು ತಣ್ಣಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಯಾವ ತರ ಹೊಗೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ನನ್ಗೆ ಇಲ್ಲೊಂದು 2.5 ಆಗಷ್ಟು ಮುದ್ದೆ ಆಗಿತ್ತು. 2 ಮುದ್ದೆ ದೊಡ್ಡದು, ಒಂದು ಚಿಕ್ಕದಾಗಿತ್ತು. ಇವಾಗ ಮುದ್ದೆನೂ ಕೂಡ ರೆಡಿ ಆಯ್ತು, ಹಾಗೆ ರೈಸು ಕೂಡ ರೆಡಿ ಆಯ್ತು. ಅಷ್ಟೊತ್ತಿಗೆ ಈ ಚಿಕನ್ ಅಲ್ಲಿರೋ ನೀರೆಲ್ಲಾನು ಡ್ರೈ ಆಗ್ತಾ ಬಂದಿತ್ತು. ನಾನು ಯಾವಾಗ್ಲೂ ಇದೇ ತರ ಮಾಡ್ಕೊಳ್ಳೋದು, ಯಾಕಂದ್ರೆ ನಾನು ವಿಡಿಯೋ ಶೂಟ್ ಮಾಡ್ತಿರ್ತೀನಲ್ವಾ, ಎಲ್ಲಾನು ಒಂದೊಂದಾದ್ಮೇಲೆ ಮಾಡ್ತೀನಿ ಅಂದ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ. ಅದಕ್ಕೆ ಒಂದ್ ಕೆಲ್ಸ ಆದ್ಮೇಲೆ ಒಂದ್ ಕೆಲ್ಸನ ಹಾಗೇನೆ ಮಾಡ್ಕೊಂಡ್ಬಿಡ್ತೀನಿ. ಇದ್ರ ಜೊತೆಗೇನೆ ಡ್ರೈ ಎಲ್ಲ ಆಗಿತ್ತಲ್ವಾ ಚಿಕನ್, ನೀರೆಲ್ಲ ಬಿಟ್ಕೊಂಡು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡಿದೀನಿ, 2 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಕನ್ ಮಸಾಲಾ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಎಲ್ಲ ಹಾಕ್ಬೇಕು ಅಂತ ಅವಶ್ಯಕತೆನೇ ಇಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಅದು ಸ್ವಲ್ಪ ಹುರಿದಿದ್ದಾದ್ಮೇಲೆ 1 ಬೌಲ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಯಾಕೋ ಇದು ನೀರು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಬೌಲ್ನ ಸೇರಿಸ್ಕೊಂಡೆ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನೀವು ಬೇಕಾದ್ರೆ 2 ಬೌಲ್ನ ಸೇರಿಸ್ಕೊಬಹುದು. ಈಗ ಅದನ್ನು ಚೆನ್ನಾಗಿ ಕುದಿಲಿ ಅಂತ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ನೀವು ಮಡಿಕೆಯಲ್ಲಿ ಮಾಡೋದಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕಂದ್ರೆ ಮಡಿಕೆ ತುಂಬಾ ಹೀಟ್ ಇರುತ್ತೆ, ಹಾಗಾಗಿ ಕೈ ಸುಡೋ ಚಾನ್ಸಸ್ ಇರುತ್ತೆ. ಆದ್ರೆ ಪ್ಲೇಟ್ ಎಲ್ಲ ಓಪನ್ ಮಾಡಿದಾಗ. ಆಮೇಲೆ ಯಾವ್ದಾದ್ರು ಮಸಾಲೆನ ಹುರ್ಕೊಬೇಕು ಅಂತಂದ್ರು ಅಷ್ಟೇನೆ ಗ್ಯಾಸ್ನ ಬೇಗ ಆಫ್ ಮಾಡ್ಕೊಂಡ್ಬಿಡಿ. ಮಡಿಕೆಯಲ್ಲೇ ತುಂಬಾ ಹೀಟ್ ಇರೋದ್ರಿಂದ ಅದ್ರಲ್ಲೇನೆ ಅದು ರೆಡಿ ಆಗೋಗ್ಬಿಡುತ್ತೆ. ಹಾಗಾಗಿ ಈಗ ಚಿಕನ್ ಗ್ರೇವಿ ನೋಡ್ಬೋದು ನೀವು, ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಬೇಕು ಅಂತಂದ್ರೆ ಇದನ್ನೇ ಡ್ರೈ ಕೂಡ ಮಾಡ್ಕೊಬಹುದು. ನಾನು ಸ್ವಲ್ಪ ಗ್ರೇವಿ ತರಾನೇ ಬಿಟ್ಕೊಂಡು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಅದ ಗ್ಯಾಸ್ ಆಫ್ ಮಾಡ್ಬಿಟ್ಟಿದ್ದೀನಿ ನಾನು ಮುಂಚೆನೇನೆ. ಈಗ ಚಿಕನ್ ಸಾರು ಮಾಡ್ಕೊಂಡಿದ್ನಲ್ಲ, ನಿಮ್ಗೇನ್ ರೆಸಿಪಿ ನಾನು ಶೂಟ್ ಮಾಡ್ಕೊಂಡು ಹೋಗ್ಲಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಮಾಡೋ ತರಾನೇ ಮಾಡಿದ್ದೆ. ರೈಸು, ಮುದ್ದೆ, ಹಾಗೆ ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ ತುಂಬಾ ರುಚಿಯಾಗಿ ಬಂದಿತ್ತು. ಊಟ ಅಂತೂ ಖಂಡಿತ ನೀವು ಟ್ರೈ ಮಾಡ್ಲೇಬೇಕು. ಹಾಗೇನೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.